ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಇಡೀ ದೇಶದ ಚಿತ್ತ ಧರ್ಮಸ್ಥಳದ ಗ್ರಾಮದ ಕಡೆಗೆ ನೆಟ್ಟಿದ್ದು. ಕಾರಣ ಅನಾಮಿಕ ವ್ಯಕ್ತಿ ಈ ಭೀಮಾ ತೋರಿಸಿರುವ ಜಾಗದಲ್ಲಿ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳ ಉತ್ಖನನ ಕಾರ್ಯ ಆಗ್ತಾ ಇತ್ತು. ಪ್ರಮುಖವಾಗಿ ಆತ ತೋರಿಸಿರುವ ಜಾಗದಲ್ಲಿ ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಸಿಗಬಹುದು ಮುಂದಿನ ಜಾಗದಲ್ಲಿ ಅನ್ನುವಂತಹ ಕುತೂಹಲಗಳು ಬಹುತೇಕರಲ್ಲಿ ಇತ್ತು. ನಿರಂತರವಾಗಿ ಉತ್ಖನನ ಕಾರ್ಯ ಮಾಡಿದ ಎಸ್ಐಟಿ ಅಧಿಕಾರಿಗಳು ಭೀಮಾ ತೋರಿಸಿರುವ 10 ಜಾಗಗಳನ್ನ ಅಗೆದು ಅಲ್ಲೇನಾದ್ರೂ ಸಿಗುತ್ತಾ ಅಂತ ಹುಡುಕಾಡಿದಾಗ 6ನೇ ಪಾಯಿಂಟ್ ಬಿಟ್ಟು ಬೇರೆ ಯಾವ ಜಾಗದಲ್ಲಿ ಏನೂ ಕೂಡ ಸಿಗ್ಲೇ ಇಲ್ಲ. ನಿನ್ನೆ ಬಹಳ ಮಹತ್ವದ ಘಟ್ಟ ಆಗಿತ್ತು. ಕಾರಣ ಉಳಿದಂತ 3 ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ಆಗುತ್ತೆ ಅಂತ ಎಲ್ಲರ ಚಿತ್ತ ಆ ಕಡೆ ನೆಟ್ಟಿತ್ತು. ಬಟ್ ಯಾರು ಕೂಡ ಊಹೆ ಮಾಡದೇ ಇರೋ ರೀತಿಯಲ್ಲಿ ಆ 3 ಜಾಗಗಳನ್ನ ಬಿಟ್ಟು ಮತ್ತೊಂದು ಜಾಗಕ್ಕೆ ಹೋಗಿ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ಮಾಡಿದಾಗ ಅಲ್ಲಿ ಮೂಳೆಗಳು, ತಲೆಬುರುಡೆ ಪತ್ತೆಯಾಗಿದೆ. ಹಾಗಾದ್ರೆ ಅಲ್ಲಿ ಪತ್ತೆ ಆಗಿರುವಂತಹ ತಲೆಬುರುಡೆ, ಮೂಳೆಗಳು ಎಷ್ಟು, ಅದು ಯಾರದ್ದು? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಅಪ್ಡೇಟ್ ಅಂತ ಹೇಳಬಹುದು. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಅನ್ನೋದ್ರ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಈಗ ಭೀಮಾ ಧರ್ಮಸ್ಥಳ ಗ್ರಾಮದ, ಅದು ಕೂಡ ನೇತ್ರಾವತಿ ತಟ ಸೇರಿದಂತೆ ಅರಣ್ಯ ಪ್ರದೇಶ ಸೇರಿದಂತೆ 13 ಜಾಗಗಳನ್ನ ಗುರುತು ಮಾಡಿದ. ಈ 13 ಜಾಗದಲ್ಲೂ ಕೂಡ ನಾನು ಸಿಕ್ಕ ಶವಗಳನ್ನ ಇಲ್ಲೇ ಹೂತ್ ಹಾಕದೆ ಅಂತ ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಎಸ್ಐಟಿ ಅಧಿಕಾರಿಗಳ ಮುಂದೆ. ಹಾಗಾಗಿ 13 ಜಾಗಗಳನ್ನ ಗುರುತು ಮಾಡಿ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆ ಪ್ರಾರಂಭ ಮಾಡಿದಾಗ ಮೊದಲ ಪಾಯಿಂಟ್ ಅಲ್ಲೂ ಏನು ಸಿಗ್ಲಿಲ್ಲ. 2, 3, 4, 5 ಅಂತ ಅಗೆಯೋ ಪ್ರಯತ್ನಗಳಾದ್ರೂ ಕೂಡ ಅಲ್ಲೇನೂ ಕೂಡ ಪತ್ತೆ ಆಗ್ಲೇ ಇಲ್ಲ. ಮುಂದುವರೆದು 6ನೇ ಜಾಗದಲ್ಲಿ ಉತ್ಖನನ ಕಾರ್ಯ ಆದಾಗ ಅಲ್ಲಿ ನೋಡಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಅಸ್ಥಿ ಪಂಜರ ಅನ್ನೋದಕ್ಕಿಂತ ಒಂದಷ್ಟು ಮೂಳೆಗಳು ಆ ಜಾಗದಲ್ಲಿ ಪತ್ತೆ ಆಗಿದೆ ಅಂತ ಹೇಳಲಾಯಿತು. ಅದನ್ನ ವಶಕ್ಕೆ ಪಡೆದುಕೊಂಡು ನಂತರ FSLಗೆ ಕಳಿಸ್ಕೊಟ್ಟಿದ್ರು. ಉಳಿದಂತಹ ಪ್ರದೇಶದಲ್ಲಿ ಅನೇಕ ಶವಗಳು ಸಿಕ್ಕೇ ಸಿಗುತ್ತೆ, ಅನೇಕ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತೆ ಅಂತ ಭೀಮಾ ಹೇಳ್ದ. ಬಟ್ 10ನೇ ಜಾಗದ ತನಕ ಕೂಡ ಕಾರ್ಯಾಚರಣೆ ಆದಾಗ್ಲೂ ಕೂಡ ಏನೂ ಸಿಗ್ಲೇ ಇಲ್ಲ. 6ನೇ ಪಾಯಿಂಟ್ ಬಿಟ್ರೆ ಬೇರೆ ಏನೂ ಕೂಡ ಲಭ್ಯ ಆಗ್ಲೇ ಇಲ್ಲ. ನಿನ್ನೆ ಎಲ್ಲರ ಚಿತ್ತ ಕೂಡ ಉಳಿದಂಥ 3 ಸ್ಥಳಗಳ ಕಡೆ ನೆಟ್ಟಿತ್ತು. ಆ 3 ಸ್ಥಳದಲ್ಲಿ ಭೀಮಾ ಹೇಳೋ ಪ್ರಕಾರ ಅನೇಕ ಅಸ್ಥಿ ಪಂಜರ ಸಿಕ್ಕೇ ಬಿಡುತ್ತಾ ಅನ್ನುವಂಥ ನಿರೀಕ್ಷೆಯೊಂದಿಗೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ದಂಥ ಇಡೀ ದೇಶದ ಜನತೆಗೆ ಅತಿ ದೊಡ್ಡ ಶಾಕಿಂಗ್ ವಿಚಾರ ಆಗಿದ್ದು, ಆ 3 ಜಾಗಗಳನ್ನ ಬಿಟ್ಟು ಎಸ್ಐಟಿ ಅಧಿಕಾರಿಗಳು ಮತ್ತೊಂದು ಜಾಗದಲ್ಲಿ ಉತ್ಖನನ ಕಾರ್ಯ ಮಾಡಿದ್ರು. ಅದೇ ಆಗಿದ್ದು 14ನೇ ಪಾಯಿಂಟ್. ಆ 14ನೇ ಪಾಯಿಂಟ್ ನಲ್ಲಿ ಅಧಿಕಾರಿಗಳು ಶೋಧ ಮಾಡಿದಾಗ ಪ್ರಮುಖವಾಗಿ ಅಲ್ಲಿ ಮೂಳೆಗಳು ಪತ್ತೆಯಾಗಿದೆ. ಇದು ಸಾಲದಕ್ಕೂ ಅಂತ ಮತ್ತೊಬ್ಬ ಅನಾಮಿಕ ವ್ಯಕ್ತಿ ಅನ್ನೋದಕ್ಕಿಂತ ಜಯಂತ್ ಎಂಬಾತ, ಈಗ ಆಲ್ರೆಡಿ ಮಾಧ್ಯಮಗಳ ಮೂಲಕ ಅವ್ರನ್ನ ನೋಡಿದ್ದೀರಿ. ಅವ್ರು ಹೇಳೋ ಪ್ರಕಾರ 2007ರಲ್ಲಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ಶವವನ್ನ ಯಾವುದೇ ದಾಖಲಾತಿಗಳು ಇಲ್ಲದೆ ಆಕೆಯನ್ನು ಹೂತ್ ಹಾಕಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಆತ ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ದೂರು ಕೊಡೋದಕ್ಕೆ ಮುಂದಾಕಿದ್ದಾನೆ. ನಾನೇ ಐ ವಿಟ್ನೆಸ್ ಅಂತ ಬೇರೆ ಆತ ಹೇಳ್ತಿದ್ದಾನೆ. ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಇಷ್ಟೆಲ್ಲ ಬೆಳವಣಿಗೆಗಳಾಗಿದೆ. ಈಗ ಮುಂದುವರೆದು ಬಹುತೇಕರಿಗೆ ಪ್ರಶ್ನೆ, ನಿನ್ನೆಯ ಕಾರ್ಯಾಚರಣೆಯಲ್ಲಿ ಏನ್ ಸಿಕ್ತು, ಎಷ್ಟು ಮೂಳೆ ಸಿಕ್ತು, ಸಂಪೂರ್ಣ ದೇಹದ ಅವಶೇಷಗಳು ಆ ಜಾಗದಲ್ಲಿ ಪತ್ತೆಯಾಗಿದೆ ಅನ್ನೋದು ಬಹುತೇಕ ಜನರಿಗೆ ಇರುವಂತಹ ಕುತೂಹಲ. ಕಾರಣ ನಿನ್ನೆ ರಾತ್ರಿ ತನಕ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ಯಾವ ಅಧಿಕೃತ ಮಾಹಿತಿ ಕೂಡ ಲಭ್ಯ ಆಗ್ಲೇ ಇಲ್ಲ ಅಲ್ಲಿ ಏನ್ ಸಿಕ್ತು ಅಂತ. ಆ ನಂತರದಲ್ಲಿ ನ್ಯೂಸ್ ಬಿಟ್ ಲೈವ್ ನಮಗಿರುವಂತಹ ಉನ್ನತ ಮೂಲಗಳಿಂದ ಎಸ್ಐಟಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾದಾಗ 13 ಜಾಗ ಬಿಟ್ಟು ಮತ್ತೊಂದು ಜಾಗದಲ್ಲೂ ಕೂಡ ನಾವು ಶೋಧ ಕಾರ್ಯ ಮಾಡಿದ್ವಿ. ಅಲ್ಲಿ ಒಂದಷ್ಟು ಶವದ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂತಹ ವಿಚಾರವನ್ನ ಕೆಲ ಉನ್ನತ ಮೂಲಗಳಿಂದ ನಮಗೆ ಒಂದು ಮಾಹಿತಿ ಕೂಡ ಸಿಕ್ತು. ಇನ್ನೊಂದು ವಿಚಾರ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಜಸ್ಟ್ ಆತ ತೋರಿಸಿರುವಂತಹ 3 ಜಾಗ ಮಾತ್ರನ ಈಗ ಉತ್ಖನನ ಕಾರ್ಯ ಆಗೋದು, ಅಲ್ಲೂ ಏನು ಸಿಗದೆ ಇದ್ರೆ ಮುಗ್ದು ಹೋಗುತ್ತಾ ಉತ್ಖನನ ಕಾರ್ಯ ಅಂತ ಬಹುತೇಕರು ಪ್ರಶ್ನೆ ಮಾಡ್ತೀರಿ. ಇಲ್ಲ, ಮತ್ತಷ್ಟು ಪಾಯಿಂಟ್ಗಳು ಇಲ್ಲಿ ವಿಸ್ತರಣೆ ಆಗೋ ಸಾಧ್ಯತೆ ಇದೆ. 14, 15, 16 ಮತ್ತಷ್ಟು ಜಾಗಗಳನ್ನ ಕೂಡ ಭೀಮಾ ತೋರಿಸಲಿದ್ದಾನೆ ಈ ಪ್ರಕರಣದಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ಗಮನಿಸೋಣ, ನಿನ್ನೆ ಎಸ್ಐಟಿ ಅಧಿಕಾರಿಗಳು ಈ 3 ಜಾಗ ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಹೋದ್ರು ಅಂತ ಹೇಳಿದ್ವಲ್ಲ, ಆ 14ನೇ ಪಾಯಿಂಟ್ ನಲ್ಲಿ ಎಷ್ಟು ಮೂಳೆ ಸಿಕ್ತಪ್ಪ ಅನ್ನೋದು ಬಹುತೇಕರ ಪ್ರಶ್ನೆ. 60 ಮೂಳೆಗಳು, ಸರಿ ಸುಮಾರು 60 ಮೂಳೆಗಳು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಆ ಜಾಗದಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ಇದೇ ವಿಚಾರವನ್ನ ಭೀಮಾ ತನಗೆ ಒಂದು ಅಸ್ತ್ರವಾಗಿ ಇಟ್ಕೊಂಡಿದ್ದಾನೆ. ನೋಡಿ ಸರ್, ನಾನು ಹೇಳಿಲ್ವಾ ಇದೇ ಜಾಗದಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಅಂತ ಹೇಳಿದ್ದೆ, ಸಿಕ್ಕಿದೆ ನೋಡಿ. ಈಗ 60 ಮೂಳೆಗಳು ಸಿಕ್ತು. ಬಟ್ ಅದೇ ಅಕ್ಕಪಕ್ಕದ ಜಾಗವನ್ನ ಮತ್ತೆ ನೀವು ಅಗಿಬೇಕು, ಅಲ್ಲಿ ಮತ್ತಷ್ಟು ಅಸ್ಥಿ ಪಂಜರ ಪತ್ತೆ ಆಗೇ ಆಗುತ್ತೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಭೀಮಾ ಒನ್ಸ್ ಅಗೇನ್ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾನಂತೆ.
ಹಾಗಾಗಿ ಈಗ 14ನೇ ಪಾಯಿಂಟ್ನಲ್ಲಿ 60 ಮೂಳೆಗಳನ್ನು ವಶಪಡಿಸಿಕೊಂಡ್ರಲ್ಲ SIT ಅಧಿಕಾರಿಗಳು, ಆ ಅಕ್ಕಪಕ್ಕದ ಜಾಗದಲ್ಲೂ ಕೂಡ ಮತ್ತೆ ಒನ್ಸ್ ಅಗೇನ್ ಉತ್ಖನನ ಕಾರ್ಯವನ್ನ SIT ಅಧಿಕಾರಿಗಳು ಮುಂದುವರಿಸ್ತಾರೆ. ಈಗ ಭೀಮನ ಡಿಮ್ಯಾಂಡ್ಗಳೇನಿದೆ, ಭೀಮ ಎಲ್ಲೆಲ್ಲಿ ಜಾಗ ತೋರಿಸ್ತಾನೆ, ಇಲ್ಲೆಲ್ಲ ಅಸ್ಥಿ ಪಂಜರ ಇದೆ ಅಂತ ಆತ ಎಲ್ಲೆಲ್ಲಿ ಹೇಳ್ತಾನೋ ಅಲ್ಲೆಲ್ಲ ಕೂಡ ಅಧಿಕಾರಿಗಳು ಶೋಧ ಮಾಡಲೇಬೇಕಾದಂಥ ಅನಿವಾರ್ಯತೆ. ಅಲ್ಲೇನು ಸಿಗುತ್ತಾ ಸಿಗಲ್ವಾ ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಆತ ಏನೆಲ್ಲ ಡಿಮ್ಯಾಂಡ್ಗಳನ್ನು ಇಡ್ತಿದ್ದಾನೋ ಅದೆಲ್ಲವನ್ನ ಪೂರೈಸಲೇಬೇಕಾಗುತ್ತೆ ತನಿಖಾ ಅಧಿಕಾರಿಗಳು. ಇದು ಗಮನಿಸಬೇಕಾಗಿರುವಂತಹ ವಿಚಾರ. ಪ್ರಮುಖವಾಗಿ ಈ 14ನೇ ಸ್ಪಾಟ್ ಯಾರು ಕೂಡ ನಿನ್ನೆ ತನಕ ನಿರೀಕ್ಷೆ ಮಾಡಿರಲಿಲ್ಲಲ್ಲ, ಆ ಜಾಗ ಗುರುತಾಗಿದೆ, ಅಲ್ಲಿಗೆ ಹೋಗಿ ಉತ್ಖನನ ಕಾರ್ಯ ಮಾಡ್ತಾರಂತ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಕಾರಣ ಒಂದು ಹೆದ್ದಾರಿ ಪಕ್ಕದಲ್ಲೇ ಅರಣ್ಯ ಪ್ರದೇಶ, ಅಲ್ಲಿ ಜಾಗ ಗುರುತು ಮಾಡಿದ್ದಾರೆ, ಅಲ್ಲಿಯೇ ಶೋಧ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದನ್ನ ಬಿಟ್ಟು ನೇರವಾಗಿ SIT ಅಧಿಕಾರಿಗಳು ಈ ಅರಣ್ಯ ಪ್ರದೇಶದಲ್ಲಿದ್ದಂತಹ ಬಂಗ್ಲಗುಡ್ಡ ಆ ಪ್ರದೇಶಕ್ಕೆ ಹೋಗಿ ನೇರವಾಗಿ ಶೋಧ ಮಾಡಿಬಿಟ್ರು. ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಆತ ಭೀಮಾ ಹೇಳ್ತಾ ಇರೋ ಪ್ರಕಾರ ಇದೇ ಜಾಗ ಅಂತ ಏನಲ್ಲ, ಅಭಿವೃದ್ಧಿಗಳಾಗಿರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳಾಗ್ಬಿಟ್ಟಿರುತ್ತೆ. 10-15 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರಬಹುದಲ್ವಾ. ಹಾಗಾಗಿ ಅಕ್ಕಪಕ್ಕದ ಜಾಗಗಳಲ್ಲೂ ಕೂಡ ಈಗ ಶೋಧ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಕಿದ್ದಾರೆ. ಅಲ್ಲಿಗೆ ಭೀಮಾ ಇಷ್ಟು ದಿನಗಳಿಂದ ಏನು ಆರೋಪ ಮಾಡ್ತಿದ್ನಲ್ಲ, ಇಲ್ಲ ಅವಶೇಷ ಇದ್ದೇ ಇದೆ, ಸಿಕ್ಕೇ ಸಿಗುತ್ತೆ ಅಂತ, ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾನವನ ಮೂಳೆಗಳಂತೂ ಆ ಜಾಗದಲ್ಲಿ ಪತ್ತೆಯಾಗಿದೆ. ಬಟ್ ಅದು ಯಾರದ್ದು, ಎಷ್ಟು ವಯಸ್ಸಿನದ್ದು, ನಿಜಕ್ಕೂ ಅದ್ರ ಮೇಲೆ ಅತ್ಯಾಚಾರ ಆಗಿತ್ತಾ, ಎಷ್ಟು ದಿನಗಳಿಂದ ಅದನ್ನ ಹೂತು ಹಾಕಲಾಗಿತ್ತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅಂತೂ FSL ನಿಂದ ಬರಬೇಕು. ಆ ರಿಪೋರ್ಟ್ ಬರೋ ತನಕ ಎಲ್ಲರೂ ಕೂಡ ಕಾಯಲೇಬೇಕು. ಈ ಪ್ರಕರಣದಲ್ಲಿ ಏನು ಬೆಳವಣಿಗೆಗಳು ಮುಂದೆ ಈ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗುತ್ತೆ ಅಂತ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.